ಈ ಒಂದು ವಿಡಿಯೋ ಈ ವರ್ಷ 10ನೇ ತರಗತಿ SSLC ಪರೀಕ್ಷೆಯಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗಾಗಿ ಯಾರಾದರೂ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ರಿ ಮತ್ತು ಅವರ ಪೋಷಕರು ಕೂಡ ಈ ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ನಿಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಮಕ್ಕಳು SSLC ಮುಗಿಸಿ ಈ ವರ್ಷ 2024ನೇ ಸಾಲಿನಲ್ಲಿ SSLC ಮುಗಿಸಿ ಮನೆಯಲ್ಲಿದ್ದರೆ ಅವರಿಗೆ ಒಂದು ಅಂಕಪಟ್ಟಿಯಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಅವರ ಒಂದು ಅಂಕಪಟ್ಟಿಯಲ್ಲಿ ಏನಾದರೂ ತಪ್ಪು ಅಥವಾ ತಂದೆ ಹೆಸರು ಊರ ಹೆಸರು ಏನಾದರೂ ಮಕ್ಕಳ ಹೆಸರನ್ನೇ ಅವರ ವಿದ್ಯಾರ್ಥಿಗಳ ಹೆಸರು ಕೂಡ ಚೇಂಜ್ ಆಗಿದ್ದರೆ ಅವರು ಯಾವ ರೀತಿಯಾಗಿ ಏನು ಮಾಡಬೇಕಪ್ಪ ಒಂದು ಅಂಕಪಟ್ಟಿ ತಪ್ಪಾಗಿದೆ ಅಂತ ಕಾಯ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸರ್ಕಾರ ಏನು ಮಾಡಿದೆ, ಒಂದು ಶಿಕ್ಷಣ ಇಲಾಖೆಯಲ್ಲಿ ಒಂದು ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನವೆಂಬರ್ 20ನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತದೆ. ನೀವು ಕೂಡ ನಿಮ್ಮ ಕೆಲವೊಂದಿಷ್ಟು ದಾಖಲೆಗಳನ್ನು ಅಟ್ಯಾಚ್ ಮಾಡಿ ನೀವು ಸಲ್ಲಿಸಬೇಕಾಗುತ್ತದೆ. ನಿಮಗೂ ಒಂದು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಕೂಡ ದಾಖಲೆಗಳನ್ನು ನೀಡಿ ಏನು ಚೇಂಜಸ್ ಆಗಬೇಕಂತ ನೀವು ನಿಮ್ಮ ಹತ್ತಿರದ ನಿಮ್ಮ ಕಾಲೇಜಿನಲ್ಲಿ ಅಥವಾ ಶಾಲೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಸಂಪೂರ್ಣವಾಗಿ ಕರೆಕ್ಟ್ ಮಾಡ್ಕೊಳ್ಬೋದು. ನಿಮ್ಮ ವಯಸ್ಸೇನಾದರೂ ತಪ್ಪಾಗಿತ್ತು, ವಯಸ್ಸೇನಾದರೂ ಡೇಟ್ ಆಫ್ ಬರ್ತ್ ನಿಮ್ಮದು ಚೇಂಜ್ ಆಗಿತ್ತು, ನಿಮ್ಮ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು, ಈ ರೀತಿಯಾದಂಥ ವಿದ್ಯಾರ್ಥಿಗಳ ಏನಾದರೂ ಸಮಸ್ಯೆ ಇತ್ತು, ಅದರಲ್ಲಿ ತಾಯಿ ಹೆಸರು ತಂದೆ ಹೆಸರು ಎಲ್ಲನೂ ಬರುತ್ತೆ. ಹಾಗಾಗಿ ನಿಮ್ಮ ಸಂಪೂರ್ಣವಾದಂಥ ಅಡ್ರೆಸ್ ಏನಾದರೂ ಅಲ್ಲಿ ಮಿಸ್ಟೇಕ್ ಆಗಿತ್ತು, ಸಂಪೂರ್ಣವಾಗಿ ಅಡ್ರೆಸ್ ಹೆಸರು ಬಂದಿದೆ ಅಂದ್ರೂ ಕೂಡ ಅಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಈಗ ಸಂಪೂರ್ಣವಾಗಿ ಅಂಕಪಟ್ಟಿ ಕೂಡ ಬಿಡುಗಡೆ ಆಗಿದೆ ವಿದ್ಯಾರ್ಥಿಗಳದ್ದು SSLC. ಹಾಗಾಗಿ ನಿಮ್ಮ SSLC ಅಂಕಪಟ್ಟಿನ ಚೆಕ್ ಮಾಡಿಕೊಂಡು ನೀವು ಅಂಕಪಟ್ಟಿ ಡೌನ್ಲೋಡ್ ಮಾಡಿಕೊಂಡ 4-5 ದಿನದಲ್ಲಿ ಈ ಕೆಲಸನ ಮಾಡಬೇಕು. ಮುಂದೆ 4-5 ದಿನ ಮೀರಿದರೆ ನಿಮಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಆದಷ್ಟು ನಿಮ್ಮ ಪ್ರಯತ್ನ ಏನಾದರೂ ಚೇಂಜ್ ಆಗಿತ್ತು ಅಂತಾರೆ, ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಬಿಟ್ಟಾಕಿ. ಒಂದು ವೇಳೆ ಏನಾದರೂ ನಾವು ತಿದ್ದುಪಡಿ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದವ್ರಿಗೆ ಈ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು 20ನೇ ತಾರೀಕು ಒಳಗಡೆ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಂತಂದ್ರೆ ನೀವು ನೇರವಾಗಿ ಹೋಗಿ ನಿಮ್ಮ ವಿದ್ಯಾರ್ಥಿಗಳ ದಾಖಲೆಗಳು ತೆಗೆದುಕೊಂಡು ಹೋಗಿ ಇದು ಕೆಲಸ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.